ನಮಸ್ಕಾರ, ಸಲಾಂ ಅಲೈಕಮ್. ಈಗ ಏನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಹೊರಡಿಸಿರ್ತಕ್ಕಂಥ SIR ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾವು ಈಗಾಗಲೇ ನಮ್ಮ ಶಾಸಕರ ಭವನದಲ್ಲಿ ಒಂದು ಕಚೇರಿಯನ್ನು ಓಪನ್ ಮಾಡಿ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಬಂದು ತಮ್ಮ ಹೆಸರನ್ನು ಕರೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ SIR ಪ್ರಕಾರ ನಮ್ಮ BLA 2ನ ನಾವು ರೆಡಿ ಮಾಡಿ ಈಗಾಗಲೇ ನಮ್ಮ ಪಾರ್ಟಿ ಆಫೀಸ್ಗೂ ಮತ್ತು ಆಯೋಗಕ್ಕೂ ಕಳಿಸ್ಕೊಟ್ಟಿದ್ದೀವಿ. BLA 2ನೂ ಸಹ BLO ಸಹ ಅನೌನ್ಸ್ ಮಾಡಿದ್ದಾರೆ. 30ನೇ ತಾರೀಕು ಏನು ಇದು ಪ್ರಾರಂಭ ಆಗ್ತದೆ, ನಮ್ಮ BLA 2 ಮತ್ತು BLOಗಳು ಹೋಗಿ ಮನೆಗೂ ಹೋಗಿ ಪ್ರತಿಯೊಬ್ಬ ನಮ್ಮ ಮತದಾರರಿಗೂ ಭೇಟಿ ಮಾಡಿ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಮ್ಮ SIR ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಸಮರೋಧ ಪಾದಿಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಇಲ್ಲಿನ ಅಧಿಕಾರಿಗಳು ಕೆಲಸವನ್ನ ಶುರು ಮಾಡಿ. ಅಲ್ಲ, ಈಗ ಇದು ಯಾರಿಗೆ ಅವಶ್ಯಕತೆ ಇದೆಯೋ MLA ಆಫೀಸು ಒಂದು ಸೆಂಟರ್ ಪ್ಲೇಸ್ ಅವರಿಗೆ ಬಂದು ಹೋಗೋಕ್ಕೆ. ಇಲ್ಲಿ ಬೇರೆ ಕಡೆ ಯಾಕೆ ಅಂದರೆ ಇದರಲ್ಲೂ ಸಹ ಕೆಲವು ಮೋಸ ನಡೀತಾ ಇರೋದು ಅಂತ ನನ್ನ ಗಮನಕ್ಕೆ ಬಂದಿದೆ. ನಾವು SIR ಮುಖಾಂತರ ಕರೆದು ಅವ್ರಿಗೆ ಗೊಂದಲನ ಸೃಷ್ಟಿ ಮಾಡಿ ಓಟ್ ತಪ್ಪಿಸೋಕ್ಕೂ ಪ್ರಯತ್ನಗಳು ನಡೀತಾ ಇದೆ. ನಾವು ನಮ್ಮ ನಾಗರಿಕರು ಏನೋ SIRಗೆ ನಮ್ಗೆ ಗೈಡೆನ್ಸ್ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿ ಬೇರೆ ಥರ ಹೇಳ್ಕೊಟ್ಬಿಡ್ತಾರೆ. ಓಟ್ ತಪ್ಪಿಸ್ಬೇಕು ಮೂಲ ಉದ್ದೇಶ ಇದೆ. ಅದಕ್ಕೆ ಜನಗಳಿಗೆ ಗೊಂದಲ ಆಗಬಾರ್ದು ಅಂತ ನಮ್ಮ MLA ಆಫೀಸ್ನ ನಾವು ಮಾಡಿದ್ವಿ. ಇಲ್ಲಿ ನಮ್ಮ ಅಧಿಕಾರಿಗಳು ನಾವು ಟ್ರೈನಿಂಗ್ ಮಾಡಿದ್ವಿ ಈಗಾಗಲೇ ನಮ್ಮ BLO 2ಗಳಿಗೆ, ನಮ್ಮ ವಾರ್ಡ್ ಪ್ರೆಸಿಡೆಂಟ್ಗೆ, ಬ್ಲಾಕ್ ಪ್ರೆಸಿಡೆಂಟ್ಗೆ, ನಮ್ಮ ಮುಖಂಡರುಗಳಿಗೆ, ಎಕ್ಸ್ ಕಾರ್ಪೊರೇಟರ್ಗಳಿಗೆ ಈಗಾಗಲೇ ನಾವು ಟ್ರೈನ್ ಅಪ್ ಕಾಂಗ್ರೆಸ್ ಆಫೀಸಿಂದನೂ ಮಾಡಿದ್ದೀವಿ, ನಾವು ಕೊಟ್ಟಿದ್ದೀವಿ, ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ದೀವಿ. ಏನು 2002ರಿಂದ ಅವರ ದಾಖಲಾತಿಗಳಲ್ಲಿ ಹೆಸರುಗಳಿಲ್ಲ ಅಂದರೆ ಅವ್ರ ತಂದೆ ತಾಯಿ ದಾಖಲಾತಿ ಯಾವ ರೀತಿ ಕೊಡಬೇಕು, ಏನು ಆಯೋಗ ಹೊರಡಿಸಿದೆ 11 ದಾಖಲೆಯಲ್ಲಿ ಯಾವುದಾನ ಒಂದು ದಾಖಲೆ ಒದಗಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕರ್ತರು ಅಥವಾ BLA 2ಗಳು ಅಥವಾ BLOಗಳು ಸಹಕಾರ ಮಾಡ್ತಾರೆ. ಅದಕ್ಕೋಸ್ಕರನೇ ಎಜುಕೇಟೆಡ್ ಇಲ್ಲ ಅಂತಾನೆ ಈಗ ನಾವು ಇದನ್ನೆಲ್ಲ ನಾವು ದಾಖಲಾತಿಗಳನ್ನ ಒದಗಿಸೋಕೆ ನಮ್ಮ ಮುಖಂಡರುಗಳನ್ನ ನಾವು ಒದಗಿಸಿದೀವಿ. ಹೌದು, ಈಗ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಎಲ್ಲ ನಮ್ಮ ಮೌಲಾನಾ ಗುರುಗಳು ಕರೆದಿದ್ದೀವಿ. ಎಲ್ಲಾ ಮಸೀದಿಗಳನ್ನು ಇದನ್ನ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಮಸೀದಿಗಳಲ್ಲಿ ಮಾಡಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ನಾಳೆಯಿಂದಾನೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಎಲ್ಲ ಗುರುಗಳಿಗೆ.